ಹೆಲೋ ಫ್ರೆಂಡ್ಸ್, ಸಾಯಿ ಕಿಚನ್ಗೆ ಸ್ವಾಗತ. ಒಂದು ಶ್ಲೋಕದ ಮುಖಾಂತರ ಈ ಒಂದು ಬಾಳೆಕಾಯಿ ಬಜ್ಜಿಯನ್ನು ಟ್ರೈ ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೋಡಿ ಫ್ರೆಂಡ್ಸ್, ಇವತ್ತು ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಸಿಂಪಲ್ಲಾಗಿ, ಬಟ್ ಎಲ್ಲರೂ ಮಾಡಿದಾಗೆ ನಾರ್ಮಲ್ಲಾಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಬಾಳೆಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಇದು ಲವಂಗ, ಇದು ಕಡಲೆ ಹಿಟ್ಟು, ಇದು ಹಳದಿ ಟರ್ಮರಿಕ್ ಪೌಡರು, ಇದು ಜೀರಿಗೆ, ಇದು ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಅಜ್ವಾನಿ ಅಥವಾ ಓಂಕಾಳು ಅಂತ ಕರಿತೀವಿ. ಫಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಇಲ್ಲಿ ಲವಂಗ ಇದೆಯಲ್ಲ, ಈ ಲವಂಗವನ್ನು ನಾನು ಫಸ್ಟೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಲವಂಗದ ಪೌಡರು ಮತ್ತು ಸೋಡಾ ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡೋಣ. ಮತ್ತು ಸ್ವಲ್ಪ ಜೀರಿಗೆ, ಅಕ್ಕಿ ಹಿಟ್ಟು ಮತ್ತು ಓಂಕಾಳು, ಸ್ವಲ್ಪ ಅಜ್ವಾನಿ ಅಂತ ಕರಿತೀವಲ್ವ ಅದು, ಮತ್ತು ಅಚ್ಚ ಖಾರದ ಪುಡಿ, ಅಂದರೆ ಖಾರದ ಪುಡಿ ನಿಮಗೆ ಎಷ್ಟು ಖಾರದ ಅವಶ್ಯಕತೆ ಇದೆಯೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಹಳದಿ ಅಂತ ಹೇಳ್ತೀವಲ್ವ, ಟರ್ಮರಿಕನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಇದನ್ನೆಲ್ಲ ಸೇರಿಸಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಗಂಟು ಹಾಕ್ದಲೇ ಇದ್ದಂಗೆ ಕಲಿಸ್ಕೊಳ್ಳೋಣ. ಕಲಸಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕು ಫ್ರೆಂಡ್ಸ್. ಹಾಗೆ ಅಷ್ಟೊತ್ತಿಗೆ ನಾವು ಕಡಾಯಿಯಲ್ಲಿ ಎಣ್ಣೆ ಕಾಯಿಸೋದಕ್ಕೆ ಇಟ್ಕೊಳ್ಳೋಣ. ಇದು ಒಂದು 5 ನಿಮಿಷ ಆದಮೇಲೆ ನಾವು ಬಾಳೆಕಾಯಿ ಬಜ್ಜಿಯನ್ನು ಕರಿಯೋಣ. ಯಾಕಂದರೆ ಲವಂಗ ಮತ್ತು ಓಂಕಾಳು ಮತ್ತು ಜೀರಿಗೆ ಏನಿರುತ್ತೋ, ನಾವು ಈ ಬಜ್ಜಿ ಎಷ್ಟೇ ತಿಂದರೂ ಸಹ ನಮ್ಮ ಒಂದು ಹೆಲ್ತ್ ಹಾಳಾಗೋದಿಲ್ಲ. ಯಾಕಂತನ್ನೋದಾದರೆ ಓಂಕಾಳು, ಜೀರಿಗೆ ಇದೆಲ್ಲ ನಮ್ಮ ಡೈಜೆಷನ್ ಪವರನ್ನು ಹೆಚ್ಚಿಗೆ ಮಾಡುತ್ತೆ. ಮತ್ತು ಲವಂಗ ಆ್ಯಡ್ ಮಾಡೋದ್ರಿಂದ ಈಗಿನ ಒಂದು ವೆದರ್ಗೆ, ಇವತ್ತಿನ ವೆದರು ಸ್ವಲ್ಪ ಚಿಲ್ಲಾಗಿದೆಯಲ್ವ, ಹಾಗಾಗಿ ಇವತ್ತಿನ ವೆದರ್ಗೆ ಲವಂಗವನ್ನು ಹಾಕಿರೋದ್ರಿಂದ ನಮ್ಮ ಬಾಡಿ ಟೆಂಪರೇಚರಾಗಿ ಇರುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಬಿಟ್ಟ ನಂತರ ನಾನು ಲೋ ಫ್ಲೇಮಲ್ಲಿ ಬಜ್ಜಿಯನ್ನು ಕರಿತಾ ಇದ್ದೀನಿ. ನಾನು ಆಗಲೇ ಕಡಾಯಿಯನ್ನು ಕಾಯಿಸೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಬಿಸಿ ಬಿಸಿಯಾದ ಬಜ್ಜಿ ರೆಡಿ ಮಾಡೋಣ ಫ್ರೆಂಡ್ಸ್. ಈ ಒಂದು ವೆದರ್ಗೆ ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಕ್ರಿಪ್ಸಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಬಜ್ಜಿ ರೆಡಿಯಾಗಿದೆ.
ಮುಗೀತು ಫ್ರೆಂಡ್ಸ್, ಬಾಳೆಕಾಯಿ ಬಜ್ಜಿ ಕಂಪ್ಲೀಟ್ ಆಯಿತು. ಬೇಗ ಯಾವುದೇ ಒಂದು ಗೆಸ್ಟ್ ಬರಲಿ, ಯಾರೇ ಬಂದರೂ ಸಹ ಬೇಗ ದಿಢೀರಂತ ಮಾಡೋವಂಥದ್ದು ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳಬಹುದು. ಹಾಗಾಗಿ ನೀವು ಯಾವುದೇ ಒಂದು ಬಾಳೆಕಾಯಿ ಬಜ್ಜಿಯನ್ನು ಮಾಡುವಾಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡಿ, ಮತ್ತು ಅದು ರುಚಿಯೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಸಹ ಬನ್ನಿ, ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಸಾಯಿ ಕಿಚನ್.